ಸೊ GBA ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಒಂಥರ ಮಿನಿ ವಿಧಾನಸಭಾ ಚುನಾವಣೆ ಇದು. ಅದು ಬಹುಶಃ ಅದಕ್ಕಿಂತಲೂ ಕೂಡ ರೋಚಕ ಹಣಾಹಣಿ ಇರಬಹುದಾದಂತಹ ಚುನಾವಣೆ ಇದು. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ವಿಧಾನಸಭಾ ಚುನಾವಣೆಗೆ ಏನು ದುಡ್ಡು ಖರ್ಚಾಗುತ್ತೋ ಅದರ 100 ಪಟ್ಟು ಖರ್ಚಾಗುತ್ತೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ನಲ್ಲಿ. ಸೊ ಈಗ ನಾವು ಅಸೆಂಬ್ಲಿ ವೈಸ್ ಹೋಗ್ತಾ ಇದ್ವಿ, ಯಾವ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿತ್ತು ಪರಿಸ್ಥಿತಿ, ಹೇಗಿರಬಹುದು ಅಂತ ಹೇಳಿ ಒಂದು ಅಂದಾಜನ ಮಾಡ್ತಾ ಇದ್ವಿ. ಸೊ ನಮ್ಮ ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ ಅದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ. ಎಸ್, ಪದ್ಮನಾಭನಗರದ ವಿಚಾರಕ್ಕೆ ಹೋಗೋಣ. BBMP ಅವಧಿಯಲ್ಲಿ ಪದ್ಮನಾಭನಗರದಲ್ಲಿ 8 ವಾರ್ಡ್ಗಳಿತ್ತು. ಇದೀಗ GBA ವ್ಯಾಪ್ತಿಯಲ್ಲಿ ಪದ್ಮನಾಭನಗರದಲ್ಲಿ 14 ವಾರ್ಡ್ಗಳಿದೆ. 2015ರ BBMP ಚುನಾವಣೆ ಫಲಿತಾಂಶ ನೋಡೋದಾದರೆ ಅವಾಗಿದ್ದಂತೆ 7 ವಾರ್ಡಲ್ಲಿ BJP 7 ಗೆದ್ದಿತ್ತು, ಕಾಂಗ್ರೆಸ್ 1. 2010ರ BBMP ಚುನಾವಣೆ ಫಲಿತಾಂಶ ನೋಡೋದಾದರೆ BJP 6 ಗೆದ್ದಿತ್ತು, ಕಾಂಗ್ರೆಸ್ 2. 2010 ಮತ್ತು 15 ಎರಡರ BBMP ಚುನಾವಣೆ ಸಂದರ್ಭದಲ್ಲಿ ಕೂಡ ಇಲ್ಲಿ ಶಾಸಕರಾಗಿದ್ದವರು ಈಗ ಪ್ರತಿಪಕ್ಷ ನಾಯಕರಾಗಿರುವಂಥ R ಅಶೋಕ್ ಅವರು. 2023ರ ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನೋಡೋದಾದರೆ BJPಯಿಂದ R ಅಶೋಕ್ ಅವರು 61.7% ಮತ, ಕಾಂಗ್ರೆಸ್ಸಿಂದ ವಿ ರಘುನಾಥ್ ನಾಯ್ಡು ಅವರು 27.21% ಮತ, JDS ಇಂದ ಮಂಜುನಾಥ್ ಅವರು 4.9% ಮತವನ್ನು ತಗೊಂಡ್ರು. 2013ರ ವಿಧಾನಸಭಾ ಚುನಾವಣೆ ಫಲಿತಾಂಶದಲ್ಲಿ ಕೂಡ ಅಶೋಕ್ 41.83% ಮತ ತಗೊಂಡ್ರೆ, ಕಾಂಗ್ರೆಸ್ಸಿಂದ LS ಚೇತನ್ ಕೂಡ 26.15% ಮತವನ್ನು ಪಡೆದಿದ್ರು. JDSನಿಂದ ಡಾಕ್ಟರ್ MR ಪ್ರಸಾದ್ 20.47% ಮತವನ್ನು ಪಡ್ಕೊಂಡಿದ್ರು. ಇಲ್ಲಿ ಪಕ್ಷವಾಗಿ ಜೊತೆಗೆ ವ್ಯಕ್ತಿಯಾಗಿ ಕೂಡ R ಅಶೋಕ್ ಅವರ ಪ್ರಾಬಲ್ಯ ದೊಡ್ಡ ಮಟ್ಟಕ್ಕಿದೆ. ಏನಾಗ್ಬೋದು ಅನ್ಸುತ್ತೆ ನಿಮಗೆ ಇದು? ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ದೇವೇಗೌಡರ JDS ನ ಹೆಡ್ ಕ್ವಾರ್ಟರ್ಸ್ ಇರತಕ್ಕಂತ ಸ್ಥಳ ಇದು ಪದ್ಮನಾಭನಗರ. ದೇವೇಗೌಡರ ನಿವಾಸ ಇರುವಂತದ್ದು ಇಲ್ಲೇ. JDS ನ ಅಧಿಕೃತ ಕಚೇರಿ JP ಭವನ ಆದ್ರೂ ಕೂಡ ನಿರ್ಧಾರಗಳಾಗುವಂತದ್ದು ದೇವೇಗೌಡರ ಮನೆಯಲ್ಲಾಗಿರೋದ್ರಿಂದ ಸೊ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ಇಲ್ಲೇ. ಸೊ ಪದ್ಮನಾಭನಗರ 2015 ಮತ್ತು 2010ರ ಲೆಕ್ಕಾಚಾರಕ್ಕೆ ಬಂದು ನಾವು ನೋಡೋದಾದ್ರೆ, 2015ರಲ್ಲಿ ಒಟ್ಟು 8 ವಾರ್ಡ್ಗಳ ಪೈಕಿ 7ರಲ್ಲಿ BJP ಗೆದ್ದಿತ್ತು. ಹೊಸಕೆರೆಹಳ್ಳಿ ವಾರ್ಡ್ ರಾಜೇಶ್ವರ್ ರಾಜ್ ಚೋಳರಾಜ್ BJPಯಿಂದ ಗೆದ್ದಿದ್ರು. ಗಣೇಶ ಮಂದಿರ ವಾರ್ಡ್ನಿಂದ DH ಲಕ್ಷ್ಮಿ ಅವರು ಗೆದ್ದಿದ್ರು. ಕರಿಸಂದ್ರದಿಂದ ಯಶೋಧ ಲಕ್ಷ್ಮೀಕಾಂತ್ ಗೆದ್ದಿದ್ರು. ಯಡಿಯೂರು ವಾರ್ಡ್ನಿಂದ ಪೂರ್ಣಿಮಾ ರಮೇಶ್ ಅವರು ಗೆದ್ದಿದ್ರು BJPಯಿಂದ. ಬನಶಂಕರಿ ಟೆಂಪಲ್ ವಾರ್ಡ್ನಿಂದ ಎಸ್ ಅನ್ಸರ್ ಪಾಷಾ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಕಾಂಗ್ರೆಸ್ ಗೆದ್ದಂತ ಏಕೈಕ ವಾರ್ಡ್ ಲಾಸ್ಟ್ ಎಲೆಕ್ಷನ್ ನಲ್ಲಿ. ಕುಮಾರಸ್ವಾಮಿ ಲೇಔಟ್ ವಾರ್ಡ್ನಿಂದ L ಶ್ರೀನಿವಾಸ್ BJPಯಿಂದ ಗೆದ್ದಿದ್ರು. ಇನ್ನು ಪದ್ಮನಾಭನಗರ ವಾರ್ಡ್ನಿಂದ ಶೋಭಾ ಅಂಜನಪ್ಪ ಅವರು BJPಯಿಂದ ಗೆದ್ದಿದ್ರು. ಹೌದು. ಇನ್ನು ಚಿಕ್ಕಲಸಂದ್ರ ವಾರ್ಡ್ನಿಂದ ಸುಪ್ರಿಯಾ ಶೇಖರ್ ಅವರು BJPಯಿಂದ ಗೆದ್ದಿದ್ರು. ಸೊ ಅಲ್ಲಿಗೆ ಲಾಸ್ಟ್ 2010ರಲ್ಲಿ BJP 6ರಲ್ಲಿ ಗೆದ್ದಿತ್ತು, ಅಂದ್ರೆ ಕಾಂಗ್ರೆಸ್ 2ರಲ್ಲಿ ಗೆದ್ದಿತ್ತು. 2015ರಲ್ಲಿ ಕಾಂಗ್ರೆಸ್ ಕೇವಲ 1ರಲ್ಲಿ ಗೆಲ್ತು, 7ರಲ್ಲಿ BJP ಗೆಲ್ತು. 2015ರಲ್ಲಿ ಕಾಂಗ್ರೆಸ್ ಗೆದ್ದಂತ ಏಕೈಕ ವಾರ್ಡು ಬನಶಂಕರಿ ಟೆಂಪಲ್ ವಾರ್ಡ್, ಎಸ್ ಅನ್ಸರ್ ಪಾಷಾ ಅವರು ಕಾಂಗ್ರೆಸ್ನಿಂದ. ಬಟ್ 2010ರಲ್ಲಿ ಕಾಂಗ್ರೆಸ್ ಇಲ್ಲಿಂದ 2 ವಾರ್ಡ್ಗಳಲ್ಲಿ ಗೆಲ್ಲುತ್ತೆ. ಯಾವ್ದು ಅಂತ ಹೇಳಿದ್ರೆ ಗಣೇಶ ಮಂದಿರ ವಾರ್ಡ್ನಿಂದ ಗೆಲ್ಲುತ್ತೆ, ಜೊತೆಗೆ ಕರಿಸಂದ್ರ ವಾರ್ಡ್ನಿಂದ ಗೆಲ್ಲುತ್ತೆ ಕಾಂಗ್ರೆಸ್. ಬಟ್ 2017ಕ್ಕೆ ಅದು ಶಿಫ್ಟ್ ಆಗುತ್ತೆ. 2015ಕ್ಕೆ ಆ ಫಲಿತಾಂಶ ಶಿಫ್ಟ್ ಆಗುತ್ತೆ. R ಅಶೋಕ್ ದೀರ್ಘಕಾಲ ಬೆಂಗಳೂರಿನ BJPಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಡಿತವನ್ನು ತಗೊಂಡಂತವ್ರು. ಒಂದು DCM ಆಗಿದ್ದಂಥವ್ರು, ಗೃಹ ಸಚಿವರಾಗಿದ್ದಂಥವ್ರು, ಸಾರಿಗೆ ಸಚಿವರಾಗಿದ್ದಂಥವ್ರು, ಕಂದಾಯ ಸಚಿವರಾಗಿದ್ದಂಥವ್ರು. ಸೊ 2023ರ ವಿಧಾನಸಭಾ ಚುನಾವಣೆಯ ಬಳಿಕ ಯಾರೂ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಯೋಗಿ. ಸಿದ್ದರಾಮಯ್ಯನವರಿಗೆ ಪರ್ಯಾಯವಾಗಿ R ಅಶೋಕ್ ಅವರನ್ನ ವಿರೋಧ ಪಕ್ಷದ ನಾಯಕರಾಗಿ ತಂದು ಕೂರಿಸ್ತಾರೆ ಅಂತ ಹೇಳಿ ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ. ಅಂತಿದ್ರು ಬೆಟ್ಟ ಆಗದ್ಬಿಟ್ಟು ಎಲಿ ಹಿಡಿದ್ಬಿಟ್ರು BJP ಅವರು. ಆ ರೀತಿ ಚರ್ಚೆಗಳು ನಡೆದಿತ್ತು. ಬಟ್ ಅಷ್ಟು ಹಗುರವಾಗಿ ಹೇಳುವಂಥದ್ದಲ್ಲ. ಈ ರೀತಿ ಚರ್ಚೆಗಳು ಬಂದಿತ್ತು. ಅರ್ಹತೆಯನ್ನು ನೋಡದೆ, ಯೋಗ್ಯತೆಯನ್ನು ನೋಡದೆ ಪಾರ್ಟಿ, ರಾಷ್ಟ್ರೀಯ ಪಕ್ಷ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಡಲ್ಲ. ಸೊ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ R ಅಶೋಕ್ ಹಿಡಿತಾ ಇದೆ. ಹೌದು, ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದಂತ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ BJPಯ ಕಾರ್ಯಕರ್ತರು R ಅಶೋಕ್ ಅವರನ್ನ ಎಷ್ಟು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ R ಅಶೋಕ್ ಅವ್ರಿಗೆ ಗೊತ್ತಿದೆ. ಇನ್ಕ್ಲೂಡ್ ಕನಕಪುರ ರಿಸಲ್ಟ್ ಅನ್ನ ನಾವು ತೆಗೆದು ನೋಡಿದ್ರು ಕೂಡ ಅದು ಅರ್ಥ ಆಗುತ್ತೆ. ಬಟ್ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನಿಜ ದೀರ್ಘಕಾಲದ ಹೋಲ್ಡಿಂಗ್ಸ್. ಆಮೇಲೆ ಇನ್ನೊಂದು ಹೇಳಿದ್ರಿ ನೀವು ಅವಾಗಲೇ, ಲಾಸ್ಟ್ ಎಲೆಕ್ಷನ್ ಒಂದು ಅಂಕಿಅಂಶವನ್ನ ಕೊಟ್ಟರು. JDSನವರು ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಿಕೊಳ್ಳಬಹುದಾದಂತ ಒಂದು ವಿಧಾನಸಭಾ ಕ್ಷೇತ್ರ. ನಿಜ.
GBA ವಾರ್ಡ್ ನಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ನಿಂತ್ಕೊಂಡು ನಾವು ಭವಿಷ್ಯದಲ್ಲಿ MLA ಕ್ಯಾಂಡಿಡೇಟ್ ಗಳಾಗಬೇಕು, MLA ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಯಾರಾದ್ರೂ ಅಂದ್ಕೊಂಡಿದ್ರೆ JDS ನಲ್ಲಿ ಅವರಿಗೆ ಪದ್ಮನಾಭನಗರ ಒನ್ ಆಫ್ ದಿ ಸುಟೇಬಲ್ ವಿಧಾನಸಭಾ ಕ್ಷೇತ್ರ ಅಂತಾನು ಹೇಳ್ಬೋದು ನಾವು. ಖಂಡಿತ. ಮತ್ತೆ ಇನ್ನೊಂದ್ ಕಡೆ ಪದ್ಮನಾಭನಗರಕ್ಕೆ 14 ವಾರ್ಡ್ ಇದೆ. ಅದು ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಪಶ್ಚಿಮ ಎರಡೂ ಕಡೆ ಬರುತ್ತೆ. ಬೆಂಗಳೂರು ದಕ್ಷಿಣದಲ್ಲಿ ಬರುವಂಥ ವಾರ್ಡ್ಗಳು ಯಾವುದು ಅಂದರೆ ಪದ್ಮನಾಭನಗರ ಸಾಮಾನ್ಯ ಮಹಿಳೆ, ಕದಿರೇನಹಳ್ಳಿ ಸಾಮಾನ್ಯ, ಯಾರಬ್ ನಗರ ಸಾಮಾನ್ಯ ಮಹಿಳೆ, ಬನಶಂಕರಿ ದೇವಸ್ಥಾನ ವಾರ್ಡ್ ಹಿಂದುಳಿದ ವರ್ಗ ಎ, ಖಾನೆ ಮುನೇಶ್ವರ ವಾರ್ಡ್ ಹಿಂದುಳಿದ ವರ್ಗ ಎ ಮಹಿಳೆ, ಗೌಡನಪಾಳ್ಯ ಹಿಂದುಳಿದ ವರ್ಗ ಬಿ. ಒಟ್ಟು 6 ವಾರ್ಡ್ಗಳು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ಬರುತ್ತೆ. ಇನ್ನು ಬೆಂಗಳೂರು ಪಶ್ಚಿಮ ಪಾಲಿಕೆ ವಾರ್ಡ್ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಕೂಡ ಪದ್ಮನಾಭನಗರದ ಯಡಿಯೂರು ಹಿಂದುಳಿದ ವರ್ಗ ಬಿ ಮಹಿಳೆಯರಿಗೆ, ದೇವಗಿರಿ ದೇವಸ್ಥಾನ ಸಾಮಾನ್ಯ ಮಹಿಳೆ, ಹಾಗೆ ಜೊತೆಯಲ್ಲಿ ಧರ್ಮಗಿರಿ ವಾರ್ಡ್ ಸಾಮಾನ್ಯ ಮಹಿಳೆ, ಗಣೇಶ್ ಮಂದಿರ ವಾರ್ಡ್ ಹಿಂದುಳಿದ ವರ್ಗ ಎ ಮಹಿಳೆ, ಕಾಮಾಖ್ಯ ಲೇಔಟ್ ಹಿಂದುಳಿದ ವರ್ಗ ಎ ಮಹಿಳೆ, ಚಿಕ್ಕಲ್ಲಸಂದ್ರ ಸಾಮಾನ್ಯ, ಇಟ್ಮಾಡು ಸಾಮಾನ್ಯ ಮಹಿಳೆ, ಹೊಸಕೆರೆಹಳ್ಳಿ ಸಾಮಾನ್ಯ. ಹೀಗೆ ಬೆಂಗಳೂರು ಪಶ್ಚಿಮ ಮತ್ತು ಬೆಂಗಳೂರು ದಕ್ಷಿಣ 2 ಮಹಾನಗರ ಪಾಲಿಕೆಗಳಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ 6 ವಾರ್ಡು, ಉಳಿದಂಥ 8 ವಾರ್ಡು ಬೆಂಗಳೂರು ಪಶ್ಚಿಮದಲ್ಲಿ ಪದ್ಮನಾಭನಗರ ವಿಚಾರಕ್ಕೆ ಬರುತ್ತೆ. ಎಸ್ ಆರ್ ಅಶೋಕ್, ನೀವು ಹೇಳ್ತಾ ಇದ್ರಿ, ಖಂಡಿತವಾಗ್ಲೂ ಕೆಪಾಸಿಟಿ ಇರುವಂಥ ಲೀಡರ್. ಆದರೆ ಈ ಬಾರಿ GBA ಚುನಾವಣೆ ಅಂತ ಬಂದಾಗ ಪದ್ಮನಾಭನಗರದಲ್ಲಿ DKಶಿ ಅವರ ಅತ್ಯಾಪ್ತ, DK ಶಿವಕುಮಾರ್ ಅವರ ಅತ್ಯಾಪ್ತ ಡಾಕ್ಟರ್ ಸಂಜಯ್ ಗೌಡ್ರು ಹವಾ ಜೋರಾಗಿ ನಡೆಯುತ್ತೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಸಂಜಯ್ ಗೌಡರು ಟಿಕೆಟ್ ಕೊಡಿ ನನಗೆ, ನಾನು ರಿಸಲ್ಟ್ ಮಾಡಿ ತೋರಿಸ್ತೀನಿ ಅಂತಿದ್ರು. ಅಶೋಕ್ ಅವರ ಆಪೋಸಿಟ್. ಆದರೆ ಕೊನೆ ಕ್ಷಣದಲ್ಲಿ ಅಲ್ಲಿ DK ಸುರೇಶ್ ಬರ್ತಾರೆ, ಮತ್ತವರು ಬರ್ತಾರೆ ಅಂದ್ಕೊಂಡು ನಾಯ್ಡು ಅವರಿಗೆ ಟಿಕೆಟ್ ಸಿಕ್ತು. ಫಲಿತಾಂಶ ಮಾಡೋಕ್ಕಾಗಲಿಲ್ಲ. ಎಲ್ಲ ಒಂದು ಕಡೆ ಯಶಸ್ವಿಯಾಗಿ ಮತ್ತೊಂದು ಚುನಾವಣೆಯನ್ನು ಅಶೋಕ್ ಅವರು ಗೆದ್ದರು, ಪ್ರತಿಪಕ್ಷ ನಾಯಕರು ಆಗಿದ್ದಾರೆ. ಆದರೆ ಈ ಬಾರಿ GBA ಚುನಾವಣೆಯಲ್ಲಿ BJP ಅಂದುಕೊಂಡಷ್ಟು ಸುಲಭ ಇಲ್ಲ. 14 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಕೂಡ ಸಮಬದ್ಧ ಪೈಪೋಟಿ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನಂತೀರ? ಖಂಡಿತವಾಗಿ. ಜೊತೆಗೆ JDSನವರು ಟ್ರೈ ಮಾಡಬೇಕು. ಹೌದು, ಈ ವಿಧಾನಸಭಾ ಕ್ಷೇತ್ರದಲ್ಲಿ JDSನವರು ಅವರ ಅದೃಷ್ಟ ಪರೀಕ್ಷೆಯನ್ನು ಮಾಡಬೇಕು. ನಿಜ. ಕಾರಣ ಏನು ಅಂತ ಹೇಳಿದ್ರೆ ಅವಕಾಶಗಳಿದೆ. JDSನ ವೋಟ್ ಬ್ಯಾಂಕ್ ಇದೆ ಅಲ್ಲಿ. ಹೌದು, ನಿಯರ್ಲಿ 20% ಅಬೋವ್ ವೋಟ್ ಬ್ಯಾಂಕ್ ಇರೋದ್ರಿಂದಾಗಿ ಅದೇನು ಕಮ್ಮಿ ವೋಟ್ ಶೇರ್ ಏನಲ್ಲ, 20% ಅದು ದೊಡ್ಡ ಸ್ವಿಂಗ್ ಮಾಡಬಹುದಂತ ವೋಟ್ ಬ್ಯಾಂಕ್ ಅದು. ಸೊ JDSನಲ್ಲಿ ಯಾರಾದ್ರೂ ಆಮೇಲೆ 2 ಕಾರ್ಪೊರೇಷನ್ ಬರುತ್ತೆ ಇಲ್ಲಿ. ಹೌದು, 2 ಕಾರ್ಪೊರೇಷನ್ ಬರುತ್ತೆ. 2 ಕಾರ್ಪೊರೇಷನ್ ನಲ್ಲೂ ಕೂಡ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡುವಂತಹ GBA ಕ್ಯಾಂಡಿಡೇಟ್ಗಳ ಇಂಪ್ಯಾಕ್ಟ್ ಇರುತ್ತೆ. ನಿಜ. ಸೊ ಹಾಗಾಗಿ ದೊಡ್ಡ ಅವಕಾಶ ಇದೆ JDSನವರಿಗೆ. ಕುಮಾರಸ್ವಾಮಿ ಅವರು ಅದನ್ನ ಹೆಂಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ನಮ್ಮ ಲೆಕ್ಕಾಚಾರಕ್ಕಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಕೆಲವೊಂದ್ಸಲ. ಒಂದಷ್ಟು ಯಂಗ್ಸ್ಟರ್ಗಳೆಲ್ಲ ಜಾಯ್ನ್ ಆಗ್ತಾ ಇದ್ದಾರೆ JDSಗೆ. ನೋಡ್ಬೇಕು ಅದು GBA ಯಾವ ಮಟ್ಟಕ್ಕೆ ವರ್ಕ್ ಆಗುತ್ತೆ ಅಥವಾ 28ಕ್ಕೆ ಸಕ್ಸಸ್ ಆಗುತ್ತೆ ಅಂತ. ವೀಕ್ಷಕರ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರ ನೀವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂಥ 14 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.